ರಾಮದುರ್ಗ ತಾಲೂಕಿನ ಸುರೇಬಾನ್ ಹೆಸ್ಕಾಂ ಉಪವಿಭಾಗೀಯ ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಇತ್ತೀಚೆಗೆ ವರ್ಗಾವಣೆಯಾದ ಸಿಬ್ಬಂದಿಗಳ ನಡುವಿನ ಆಂತರಿಕ ಶೀತಲ ಸಮರ ಇದೀಗ ಬೀದಿಗೆ ಬಂದಿದ್ದು, ಪರಸ್ಪರ ದ್ವೇಷ ತೀರಿಸಿಕೊಳ್ಳಲು ಅಮಾಯಕ ರೈತರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸುರೇಬಾನ್ ಹೆಸ್ಕಾಂ ಅಧಿಕಾರಿಯಾಗಿರುವ ಮಾರುತಿ ಹಟ್ಟಿ ಹಾಗೂ ಇತ್ತೀಚೆಗಷ್ಟೇ ಇತರ ಕಡೆಗಳಿಗೆ ವರ್ಗಾವಣೆಗೊಂಡಿರುವ ಕೆಲವು ಸಿಬ್ಬಂದಿಗಳ ನಡುವಿನ ಹಲವು ದಿನಗಳಿಂದ ಆಡಳಿತಾತ್ಮಕ ಮತ್ತು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ತೀವ್ರ ಭಿನ್ನಾಭಿಪ್ರಾಯ ಮೂಡಿತ್ತು. ಈ ಶೀತಲ ಸಮರವೇ ಇದೀಗ ರೈತರ ಹೆಸರಿನಲ್ಲಿ ರೈತರಿಗೆ ವಿದ್ಯುತ್ ಪೂರೈಕೆಯಲ್ಲೂ ಸಹ ತೊಂದರೆಯಾಗುತ್ತಿದೆ. ಕಳೆದ ದಿನಗಳ ಹಿಂದೆ ವರ್ಗಾವಣೆಗೊಂಡ ಅಧಿಕಾರಿಗಳು ಲೈನ್ ಪಾಲ್ಟ್ ಮಾಡುತ್ತಿದ್ದಾರೆ ಎಂದು ಸುಳ್ಳು ಮತ್ತು ಆಧಾರ ರಹಿತ ಆರೋಪವನ್ನು ಹೊರಿಸಿ ಸ್ಥಳೀಯ ರೈತರ ಹೆಸರಿನಲ್ಲಿ ಪತ್ರಿಕೆಗಳಿಗೆ ಹೇಳಿಕೆಗಳನ್ನ ವರದಿಗಳನ್ನ ಹರಿಬಿಡಲಾಗಿದೆ ಎಂದು ಚಿಕ್ಕತಡಿಸಿಯ ರೈತ ರಮೇಶ್ ಹೊಳೆನ್ನವರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ವರದಿ ವಸಂತ್ ರೆಡ್ಡಿ ಎಬ್ಸೂರ್, ಪ್ರಣ್ಯ ನ್ಯೂಸ್. ಚಿಕ್ಕಾಡ್ಸಿ ಗ್ರಾಮಕ್ಕೆ ಹಟ್ಟಿಯವ್ರು ಬಂದಿದ್ರು ಲೈನ್ ಪಾರ್ಟ್ ಐತೆ ಅಂತೇಳಿ ನಾವು ಊರಿಗೆ ಬಂದ್ರು. ನಿನ್ನೆ ಚಿಕ್ಕಾಡ್ಸಿ ಗ್ರಾಮಕ್ಕೆ ಹಟ್ಟಿಯವ್ರು ಬಂದಿದ್ರು ಲೈನ್ ಪಾರ್ಟ್ ಐತೆ ಅಂತೇಳಿ ನಾವು ಊರಿಗೆ ಬಂದು ನಮ್ಮ ಅಷ್ಟನ್ನು ಕರ್ಕೊಂಡು ಹೋದ್ರು. ಅಲ್ಲಿ ನಿಂದ್ರಿಸಿ ಫೋಟೋ ಹೊಡ್ಕೊಂಡ್ರು. ಫೋಟೋ ಹೊಡಿಸಿ ಪೇಪರ್ಗೆ ಹಾಕ್ಯಾರ ಅವ್ರು ಸುಳ್ಳು ಅಂತೇಳಿ. ಹೆಂಗಂತಂದ್ರೆ ವರ್ಗಾವಣೆ ಆದ ಲೈಮನ್ಗಳು ಮಾಡ್ಯಾರ ಅಂತೇಳಿ ತಾವ ಹೇಳಿಕೆ ಕೊಟ್ಟು ತಾವ ಹಾಕ್ಯಾರ. ಈ ರೈತರ ಮೇಲೆ ಅವ್ರ ಹೆಸರು ಹಾಕಿಸಿ ಸುಳ್ಳು ಇದನ್ನು ಆರೋಪ ಮಾಡ್ಯಾರ. ಈಗ FIR ಕೊಟ್ರಂತಂದ್ರೆ FIRನೂ ಕೊಟ್ಟಿಲ್ಲ, ಅವ್ರ ಮೇಲೆ ಕೇಸೂ ಮಾಡಿಲ್ಲ.